ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಕಿರಣ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಸ್ಟಾಕ್ ಮಾರ್ಕೆಟ್ ಒಂದು ATM ಮಷಿನ್ ಇದ್ದಂಗೆ. ಆದ್ರೆ ಆ ATM ಮಷಿನ್ ಇಂದ ದುಡ್ಡು ಹೇಗ್ ತಗೋಬೇಕು ಅಂತ ನಮಗೆ ಗೊತ್ತಿರಬೇಕು ಅಷ್ಟೇ. ಸೊ ತುಂಬಾ ಜನ ಹೇಳ್ತಿರ್ತಾರೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ತುಂಬಾ ಲಾಸ್ ಆಗುತ್ತೆ, ಅದೊಂದು ಗ್ಯಾಮ್ಲಿಂಗ್ ಅಂತ. ಸೊ ಆದ್ರೆ ಸ್ಟಾಕ್ ಮಾರ್ಕೆಟ್ ಒಂದು ಬಿಸ್ನೆಸ್, ಅದೊಂದು ಪ್ಯೂರ್ ಬಿಸ್ನೆಸ್. ಓಕೆ, ಸೊ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಶೇರ್ಸ್ ಇದ್ರೆ, ಸೊ ಅದನ್ನ ಕಡಿಮೆ ಬೆಲೆಗೆ ಬೈ ಮಾಡ್ಬಿಟ್ಟು ಜಾಸ್ತಿ ರೇಟಿಗೆ ಸೆಲ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತೀವಿ. ಅಥವಾ ಶೇರ್ಸ್ ತುಂಬಾ ಜಾಸ್ತಿ ಗ್ರೋತ್ ಆಗಿ, ಸೊ ತುಂಬಾ ಹೈ ವ್ಯಾಲ್ಯೂಯೇಷನ್ ಅಲ್ಲಿ ಇದ್ದಾಗ ಅಲ್ಲಿ ಸೆಲ್ ಮಾಡ್ಬಿಟ್ಟು ಕಡಿಮೆ ರೇಟಿಗೆ ಬಂದಾಗ ಅದರಿಂದ ಎಕ್ಸಿಟ್ ಆಗಿ ಪ್ರಾಫಿಟ್ ಮಾಡ್ತೀವಿ. ಸೊ ಈ ತರ ನಾವು ದುಡ್ಡು ಮಾಡ್ತೀವಿ. ಸೊ ಅದನ್ನ ಸ್ಟಾಕ್ ಮಾರ್ಕೆಟ್ ಅನ್ನೋದು. ಸೊ ಏನು ನಾಲೆಡ್ಜ್ ಇಲ್ಲದೆ, ಸೊ ಅಂದಾಜ್ ಮೇಲೆ ತಗೊಂಡು ಅಂದಾಜ್ ಮೇಲೆ ಸೆಲ್ ಮಾಡ್ತೀನಿ ಅಂತಂದ್ರೆ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಸೊ ಆ ತರ ಮಾಡಬಾರ್ದು. ಪ್ರಾಪರ್ ಆಗಿ ಕಲ್ತು ಪ್ರಾಪರ್ ನಾಲೆಜ್ ಇಟ್ಕೊಂಡೆ ನಾವು ಅದರಲ್ಲಿ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಲಾಸಸ್ ಆಗೋದು ಏಂತಕ್ಕೆ ಅಂತಂದ್ರೆ, ಸೊ ಮೊದಲನೇದು ನಾಲೆಡ್ಜ್ ಇಲ್ದೇ ಇರೋದು ಮೊದಲನೇ ಕಾರಣ. ಸೊ ಏನು ತಿಳ್ಕೊಳ್ದೆ ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾ ಲಾಸಸ್ ಆಗುತ್ತೆ. ಮತ್ತೆ ಅದು ರಿಕವರಿ ಮಾಡಕ್ ಹೋಗಿ ಮತ್ತೆ ಅದು ಲಾಸ್ ಮೇಲೆ ಲಾಸ್ ಆಗಿ ಮತ್ತೆ ತುಂಬಾ ಫಿನಾನ್ಷಿಯಲಿ ಡಿಫಿಕಲ್ಟಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಆಗಿ ತಿಳ್ಕೊಂಡೇ ಮಾಡ್ಬೇಕು. ಅದಾದ್ಮೇಲೆ ಅತಿ ಆಸೆ, ಹೆಂಗೆ ಅಂತಂದ್ರೆ, ಏನೋ ಒಂದು 5,000ದಿಂದ 10,000 ರೂಪಾಯಿ ಪ್ರಾಫಿಟ್ ಬಂದಿರುತ್ತೆ, ಬಟ್ ಇನ್ನೂ ಬರುತ್ತೆ ಅಂತ ವೆಯ್ಟ್ ಮಾಡಿ, ಸೊ ಬಂದಿರೋದನ್ನು ರಿಟರ್ನ್ ಹೋಗ್ಬಿಟ್ಟು ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಮಾಡ್ಕೋಬಾರ್ದು. ಒಂದು ಟಾರ್ಗೆಟ್ ಸೆಟ್ ಮಾಡಿ ಅದು ಅಚೀವ್ ಆಯ್ತು ಅಂತಂದ್ರೆ ಅದರಿಂದ ಎಕ್ಸಿಟ್ ಆಗ್ಬೇಕು. ಸೊ ಅದು ಒಂದು ಇಂಪಾರ್ಟೆಂಟ್. ಅದಾದ್ಮೇಲೆ ಕೆಲವೊಂದು ಟ್ರೇಡ್ ತಗೊಂಡಿರ್ತೀವಿ, ಅದು ಡೈರೆಕ್ಟ್ ಲಾಸಸ್ಗೆ ಹೋಗ್ಬಿಡುತ್ತೆ, ಬಟ್ ಸ್ಟಾಪ್ ಲಾಸ್ ಇನ್ನೇನು ಆಗುತ್ತೆ ಅನ್ನೋ ಟೈಮಲ್ಲಿ ರಿವರ್ಸ್ ಹೋಗುತ್ತೆ. ಸೊ ಆ ಲಾಸಸ್ ನ ನೋಡ್ಬಿಟ್ಟು ಭಯ ಬಿದ್ಬಿಟ್ಟು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಆಗ್ಬಿಡ್ತೀವಿ. ಸೊ ಪ್ರಾಫಿಟಬಲ್ ಟ್ರೇಡು ಸಹ ಕೆಲವೊಂದ್ಸತಿ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಆಗಿ ಕಲ್ತು ಅದೊಂದು ನಾಲೆಜ್ ಇಟ್ಕೊಂಡು ರಿಸ್ಕ್ ರಿವಾರ್ಡ್ ಪ್ರಕಾರ ನಾವು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಜಸ್ಟ್ ನಂದೊಂದು P&L ತೋರಿಸ್ತೀನಿ ಎಷ್ಟಿದೆ ಅಂತ. ಈ ಮಂತ್ ಅಲ್ಲಿ ಎಷ್ಟಿದೆ, ಮತ್ತೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಜನವರಿ ಮಂತ್ ಒಂದು ತೋರಿಸ್ಬೇಕು ಅನ್ನಿಸ್ತು. ಸೊ ಅದನ್ನ ನೋಡೋಣ ಬನ್ನಿ. ಸೊ ಅಪ್ ಸ್ಟಾಕ್ಸ್ ತುಂಬಾ ಯೂಸ್ ಆಗತ್ತೆ. ತುಂಬಾ ಚೆನ್ನಾಗಿದೆ ಇದು. ಆಕ್ಚುಲಿ ರತನ್ ಟಾಟಾ ಅವರೆಲ್ಲ ಪಾರ್ಟ್ನರ್ಶಿಪ್ ಇದೆ. ಸೊ ಯಾರಾದ್ರೂ ಇನ್ನು ಓಪನ್ ಮಾಡಿಲ್ಲ ಅಕೌಂಟ್ ಅಂತಂದ್ರೆ, ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಇಷ್ಟ ಆಗಿ ನಿಮಗೆ ಬೇಕು ಅನ್ಸಿದ್ರೆ, ಸೊ ಅದರಿಂದ ಆ ರೆಫರಲ್ ಲಿಂಕ್ ಇಂದ ಓಪನ್ ಮಾಡ್ಬೋದು. ಸೊ ಈ ಮಂತ್ ಅಲ್ಲಿ ಎಷ್ಟು ಬಂದಿದೆ ಅಂತ ನೋಡೋಣ. F&O. ಸೊ ಈ ಮಂತ್ ಅಲ್ಲಿ 53,000 ಬಂದಿದೆ. ಸೊ ಆಕ್ಚುಲಿ ಇದಲ್ಲ, ನಾನು ಇನ್ನೊಂದು ತೋರಿಸ್ಬೇಕು ಅಂತ ಇದ್ದಿದ್ದು. ಸೊ ಇದ್ರಲ್ಲಿ ನೀವು ನೋಡಿದ್ರೆ ಜಸ್ಟ್ ಜನವರಿ 22ರಿಂದ ಒಂದು ಫೆಬ್ರವರಿ 2ನೇ ತಾರೀಕು, ಈ ಒಂದು 10 days ಅಲ್ಲಿ ನಾನು ಎಷ್ಟು ಟ್ರೇಡ್ ತಗೊಂಡಿದ್ದೀನಿ? 3 ಟ್ರೇಡ್ ತಗೊಂಡಿದ್ದೀನಿ. ಓಕೆ, ಸೊ 3 ಅಲ್ಲ, ಟೋಟಲ್ 4 ಟ್ರೇಡ್ ತಗೊಂಡಿದ್ದೀನಿ. ಇದರಲ್ಲಿ 2 ಲಾಸ್ ಆಗಿದೆ, 2 ಪ್ರಾಫಿಟ್ ಆಗಿದೆ. ಬಟ್ ಇಲ್ಲಿ ನೋಡಿದ್ರೆ ಮೊದಲನೇ ಟ್ರೇಡು ಟೋಟಲ್ 2,55,000 ರೂಪಾಯಿ ಪ್ರಾಫಿಟ್ ಬಂದಿದೆ. ಸೊ ಇದಕ್ಕೆ ನಾನು ಬಳಸಿದ್ದು ಕ್ಯಾಪಿಟಲ್ ಬರೀ 27ರಿಂದ 28,000. ಓಕೆ, ಸೊ ಪ್ರಾಪರ್ ನಾಲೆಜ್ ಇರಬೇಕು. ಇದು ಪಕ್ಕ ಗೊತ್ತಿತ್ತು, ಸೊ ಇವತ್ತು ಪ್ರಾಫಿಟ್ ಬರುತ್ತೆ ಅಂತ. ಆ ಒಂದು ಹೈ ಪ್ರಾಬಬಿಲಿಟಿ ಟ್ರೇಡ್ ನ ನಾನು ತಗೊಂಡಿದ್ದು. ಸೊ ಅದರಿಂದ ಚೆನ್ನಾಗಿ ಪ್ರಾಫಿಟ್ ಬಂತು. ಅದಾದ್ಮೇಲೆ ಇದರಿಂದ ಲಾಸ್ ಆಯ್ತು. ಇದರಿಂದ ಏನ್ ಪ್ರಾಫಿಟ್ ಬಂದಿತ್ತಲ್ಲ ಅದರಿಂದ ತಗೊಂಡಿದ್ದು ಟ್ರೇಡ್ ಇದು. ಆಕ್ಚುಲಿ ಇದರಿಂದನೂ 50,000ದವರೆಗೂ ಪ್ರಾಫಿಟ್ ಬಂದಿತ್ತು. ಅನ್ಫಾರ್ಚುನೇಟ್ ಆಗಿ ನಾನು ಎಕ್ಸಿಟ್ ಆಗ್ಲಿಲ್ಲ. ಓಕೆನಾ? ಸೊ ಅವಾಗ್ಲೇ ಹೇಳ್ದಂಗೆ ನನ್ನ ಟಾರ್ಗೆಟ್ ಜಾಸ್ತಿ ಇತ್ತು, ಗ್ರೀಡಿ. ಸೊ ಇನ್ನೂ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಅದನ್ನ ನೋಡಿದ್ರೆ ಲಾಸಸ್ ಆಯ್ತು. ಸೊ ಆ ತರ ಮಾಡ್ಕೋಬಾರ್ದು. ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡು ಅದರಿಂದ ಎಕ್ಸಿಟ್ ಆಗ್ಬೇಕು. ಓಕೆ, ಅದಾದ್ಮೇಲೆ ಇಲ್ಲಿ ನೋಡಿ, ಇದು 1,65,000. ಇದು ಅಷ್ಟೇ, ತುಂಬಾ ಕಡಿಮೆ ಪ್ರೀಮಿಯಂ ಇದ್ದಾಗ ಒಂದು 20ರಿಂದ 22,000 ರೂಪಾಯಿ ಅಷ್ಟೇ ಇದಕ್ಕೂ ಬಳಸಿದ್ದು. ಓಕೆನಾ? ಸೊ ಇದರಿಂದನೂ ಚೆನ್ನಾಗಿ ಪ್ರಾಫಿಟ್ ಬಂತು.
ಅದಾದ್ಮೇಲೆ 1ನೇ ತಾರೀಕು ಇದರಲ್ಲಿ ಒಂದಷ್ಟು ಲಾಸ್ ಆಯ್ತು. ಸೊ ಟೋಟಲ್ ಆಗಿ ನೋಡಿದ್ರೆ ಈ ಒಂದು 4 ಟ್ರೇಡ್ ಇಂದ ನಮ್ ಪ್ರಾಫಿಟ್ ಆಗಿದೆ 3,32,000. ಸೊ ಈ ತರ ಒಳ್ಳೆ ಒಂದು ನಾಲೆಡ್ಜ್ ತಿಳ್ಕೊಬೇಕು. ಇದು ಆಕ್ಚುಲಿ ಇದು ಸಿಂಪಲ್ ಆಗಿ ಕಾಣ್ಬೋದು, ಬಟ್ ಇದರಿಂದ 4 ರಿಂದ 5 ವರ್ಷದ್ದು ಪರಿಶ್ರಮ ಇದೆ. ಸೊ ತುಂಬಾ ಈಸಿಯಾಗಿ ಬಂದಿದ್ದಲ್ಲ ಆಕ್ಚುಲಿ, ಓಕೆನಾ? ಸೊ ಯಾವ್ದೇ ತರವಾಗಿ ತುಂಬಾ ಈಸಿ ಇರ್ಬೋದು ಅಂತ ಅನ್ಕೊಳಕ್ ಹೋಗ್ಬೇಡಿ, ಆಯ್ತಾ? ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಇದ್ರಿಂದ, ಮತ್ತೆ ತುಂಬಾ ಲರ್ನಿಂಗ್ಸ್ ಇರುತ್ತೆ, ಮತ್ತೆ ಮಾರ್ಕೆಟ್ ನ ಪ್ರಾಪರ್ ಆಗಿ ಅನಲೈಸ್ ಮಾಡ್ಬೇಕು. ಸೊ ಅಷ್ಟೊಂದೆಲ್ಲ ಕೆಲಸ ಇರುತ್ತೆ, ಓಕೆನಾ? ಸೊ ನೀವು ಮಾಡ್ಬೇಕಾದ್ರೂ ಅಷ್ಟೇ ಪ್ರಾಪರ್ ಆಗಿ ತಿಳ್ಕೊಂಡು ಮಾಡಿ, ಸೊ ನೀವು ಸಕ್ಸಸ್ ಆಗ್ತೀರಾ. ಅದಾದ್ಮೇಲೆ ಇದೇ ಒಂದು ಸೀರೀಸ್ ಅಲ್ಲಿ ನೆಕ್ಸ್ಟ್ ಒಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರ್ಗು ಅದೊಂದು ಕೋರ್ಸ್ ನ ರೆಡಿ ಮಾಡಿದೀನಿ. ಇದು ಇನ್ನೇನ್ ಬರುತ್ತೆ, ಸೊ ಅದನ್ನ ಮಿಸ್ ಮಾಡದೆ ನೋಡಿ, ತುಂಬಾ ನಾಲೆಡ್ಜ್ ನಿಮಗೆ ಸಿಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಈ ಒಂದು ಚಾನಲ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.